ಶಾಲೆ ಆರಂಭವಾದರೂ ತಪ್ಪಿಲ್ಲ ಸಮಸ್ಯೆ. ಶಿವಮೊಗ್ಗದ ಅಲಗೇರಿ ಮಂಡ್ರಿ ಶಾಲೆಯ ದುಸ್ಥಿತಿ. ಶಿಥಿಲಗೊಂಡ ಕಟ್ಟಡದಲ್ಲೇ ಪಾಠ, ಜೀವ ಭಯದಲ್ಲಿ ಮಕ್ಕಳು, ಶಿಕ್ಷಕರು. ಏನ್ ಮಾಡ್ತಿದ್ದಾರೆ ಅಧಿಕಾರಿಗಳು? ಬಡವರ ಮಕ್ಕಳಿಗೆ ಬೆಲೆ ಇಲ್ವಾ? ಮಕ್ಕಳ ಜೀವಕ್ಕಿಲ್ವಾ ಗ್ಯಾರಂಟಿ? ಹಾವೇರಿಯ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯದ್ದೇ ಸಮಸ್ಯೆ. ಮೂಲಭೂತ ಸೌಕರ್ಯಗಳಿಲ್ಲದೆ ವಿದ್ಯಾರ್ಥಿಗಳು ಪ್ರತಿನಿತ್ಯ ಪರದಾಟವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಮೂಲಭೂತ ಸಮಸ್ಯೆಯಲ್ಲಿ ಮುಖ್ಯವಾಗಿ ನೀರು ಬೇಕಾಗಿದೆ. ಇಲ್ಲಿ ನೀರೇ ಇಲ್ಲ. ಪ್ರತಿದಿನ ಕುಡಿಯುವ ನೀರಿಗೂ ಕೂಡ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ. ಮಕ್ಕಳು ಕುಡಿಯುವ ನೀರಿಗೆ ಇಲ್ಲಿ ತತ್ವಾರವನ್ನ ಅನುಭವಿಸ್ತಾ ಇದ್ದಾರೆ. ಇದು ರಟ್ಟಿಹಳ್ಳಿ ತಾಲೂಕಿನ ಕಡೂರು ಸರ್ಕಾರಿ ಶಾಲೆಯ ದುಸ್ಥಿತಿ. 340ಕ್ಕೂ ಹೆಚ್ಚು ಮಕ್ಕಳಿರುವಂತಹ ಶಾಲೆ ಇದು. ಆದರೆ ಈ ಶಾಲೆಯಲ್ಲಿ ಬೇಕಾದಂತಹ ಸೌಕರ್ಯಗಳಿಲ್ಲ, ಮೂಲಭೂತ ಸೌಲಭ್ಯಗಳು ಇಲ್ಲ, ಅವ್ಯವಸ್ಥೆಯ ಆಗರ ಆಗಿದೆ. ಕುಡಿಯುವ ನೀರಿಗೂ ಪರದಾಡಬೇಕಿಲ್ಲಿ. ನೀರಿಗಾಗಿ ಬಾಟ್ಲಿಗಳನ್ನು ಹೊತ್ತು ಶಾಲೆಗೆ ಬರಬೇಕು ಮಕ್ಕಳು. ಮಧ್ಯಾಹ್ನದ ಊಟದ ಬಳಿಕ ತಟ್ಟೆ ತೊಳೆಯೋದಿಕ್ಕೆ ಕಸರತ್ತು. ಟ್ಯಾಂಕ್ಗೆ ನೀರು ಬರದ ಕಾರಣ ತಟ್ಟೆ ತೊಳೆಯೋದಿಕ್ಕೂ ಕೂಡ ಸಮಸ್ಯೆಯನ್ನ ವಿದ್ಯಾರ್ಥಿಗಳು ಅನುಭವಿಸ್ತಾ ಇದ್ದಾರೆ. ಕಾಂಪೌಂಡ್ ಇಲ್ಲದ ಶಾಲೆ ಒಳಗೆ ಬೀದಿ ನಾಯಿಗಳೇ ತಮ್ಮ ಅಡ್ಡೆಯನ್ನಾಗಿ ಮಾಡಿಕೊಂಡಿದೆ. ಮಕ್ಕಳ ಊಟದ ತಟ್ಟೆಗಳ ಮೇಲೇನೆ ನಾಯಿಗಳ ಕಣ್ಣು. ನಾಯಿಗಳ ಭೀತಿಯಲ್ಲೇ ಊಟವನ್ನ ಮಾಡ್ತಾರೆ ಮಕ್ಕಳು. 340 ಮಕ್ಕಳಿಗೆ ಕ್ರೀಡಾಂಗಣ ಅನ್ನೋದಂತೂ ಇಲ್ವೇ ಇಲ್ಲ. ಕ್ರೀಡಾಂಗಣ ಅನ್ನೋದೇ ಮರೀಚಿಕೆಯಾಗಿದೆ. ಶಾಲೆಯ ಜಾಗವನ್ನ ಒತ್ತುವರಿ ಮಾಡಿ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಒತ್ತುವರಿ ತೆರವುಗೊಳಿಸಿ ಕ್ರೀಡಾಂಗಣ ನಿರ್ಮಾಣ ಮಾಡಿಕೊಡಿ ಅಂತ ಒತ್ತಾಯವನ್ನ ಕೂಡ ಅಲ್ಲಿ ಮಾಡಲಾಗ್ತಾ ಇದೆ. ಎಸ್ಡಿಎಂಸಿಯ ಸದಸ್ಯರು ಈ ವಿಚಾರದಲ್ಲಿ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡಿ. ಕಂಪೌಂಡಿಂದು ನಾವು ಹಲವಾರು ಸತಿ ಮಂಡಲ ಪಂಚಾಯತಿಗೆ ಅರ್ಜಿ ಕೊಟ್ಟು ಎಲ್ಲ ರೀತಿಯಿಂದ ಕ್ರಮ ತಗೊಳ್ರಿ ಅಂತ ಮಾತಾಡಿದ್ವಿ. NRG ಸಹಿತ ಸೇರಿಸಿದ್ದೇವೆ, ಕಂಪೌಂಡ್ ತಗೊಳ್ರಿ ನೀವು ಅಂತಂದು. ಯಾವ ರೀತಿಯಿಂದ ಆಗಲಿ ಕಂಪೌಂಡ್ ಆದರೂ ಹಾಕಿಲ್ಲ, ಕ್ರೀಡಾಂಗಣ ಮಾಡಿಕೊಟ್ಟಿಲ್ಲ. ಊಟಕ್ಕೂ ಮಕ್ಕಳು ಕುತ್ಕೊಂಡು ಅಂದರೆ 10 ರಿಂದ 12 ಒಳಗಡೆ ಬರ್ತದೆ. ಮಕ್ಕಳಿಗೆ ಏನಾದರೂ ಕಚ್ಚಿದರೆ ಇದ್ರ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ಯಾರು ಅನ್ನೋದು ನಮಗೆ ಒಂಥರ ಭಯ ಹುಟ್ಟಿದಂಗಾಗಿದೆ. ಇದೇ ರೀತಿ ಕಂಪೌಂಡಿನ ಕಾರಣದಿಂದ ಒಂದು ಹುಡುಗ ಹೋದ ವರ್ಷ ನೀರಿನ ಹೌಸಿಂಗ್ ಟ್ಯಾಂಕಲ್ಲಿ ಬಿತ್ತು ಸಾಯಿತು. ಅದಾದರೂ DDPIದಿಂದ ಎಲ್ಲರಿಗೂ ಅರ್ಜಿ ಕೊಟ್ಟದ್ದಾಯ್ತು, ಯಾರೂ ಕ್ರಮ ತಗೊಳ್ಳಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಏನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಾಗರಾಜ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಶಾಲೆ ಆರಂಭ ಆಗಿ ಈಗಾಗಲೇ 15 ದಿನ ಆಗ್ತಾ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ, ಜೊತೆಗೆ ಅಲ್ಲಿ ಸಾಕಷ್ಟು ಆತಂಕದಲ್ಲೇ ಮಕ್ಕಳು ಇರಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಯಾಕೆ ಅಧಿಕಾರಿಗಳು ಇಲ್ಲಿಗೆ ಇನ್ನೂ ಕೂಡ ಆಗಮಿಸಿಲ್ವಾ, ಬಂದಿಲ್ವಾ, ನೋಡಿಲ್ವಾ ಶಾಲೆಯ ಪರಿಸ್ಥಿತಿ? ಖಂಡಿತವಾಗ್ಲೂ ನವಿತಾ ಜೈನ್, ಈಗಾಗಲೇ ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಸಾಕಷ್ಟು ಜನ ಮೂಗು ಮುರಿತಾರೆ. ಆದ್ರೆ ಸರ್ಕಾರಿ ಶಾಲೆಗೆ ಅತಿ ಹೆಚ್ಚು ಮಕ್ಕಳನ್ನ ಹೊಂದಿರತಕ್ಕಂಥದ್ದು, ಪ್ರಮುಖವಾಗಿ ರಟ್ಟಿಹಳ್ಳಿ ತಾಲೂಕಿನಲ್ಲೇ ಅತಿ ಹೆಚ್ಚು ದಾಖಲಾತಿಯನ್ನ ಹೊಂದಿರತಕ್ಕಂಥ ಈ ಒಂದು ಕಡೂರು ಶಾಲೆ, ಇಲ್ಲಿ ಮೂಲಭೂತ ಸಮಸ್ಯೆಗಳು ಕೂಡ ಮರೀಚಿಕೆ ಆಗಿದ್ದಾವೆ. ಸಾಕಷ್ಟು ವರ್ಷಗಳಿಂದ ಅಲ್ಲಿ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಿ ಅಂತೇಳಿ ಕೂಡ SDMC ಸದಸ್ಯರು ಮತ್ತು ಶಿಕ್ಷಕರ ವರ್ಗದವರು ಕೂಡ ಸಾಕಷ್ಟು ಬಾರಿ ಮನವಿಗಳನ್ನ ಸಲ್ಲಿಸಿದ್ದಾರೆ. ಆದ್ರೆ ಒಂದು ಪಂಚಾಯತ್ ಅವರು ಹೇಳುವ ಪ್ರಕಾರವಾಗಿ ಅಲ್ಲಿ ಬಹುಗ್ರಾಮದ ಕುಡಿಯುವ ನೀರಿನ ಯೋಜನೆ ಇದೆ. ಹೀಗಾಗಿ ಅಲ್ಲಿ ಪೈಪ್ಲೈನ್ಗಳ ಮೂಲಕವಾಗಿ ನಾವು ನೀರನ್ನ ಪೂರೈಕೆ ಮಾಡ್ಬೇಕಾಗ್ತದೆ. ಹೀಗಾಗಿ ನಿಮ್ಮ ಏನು ಶಾಲೆಗಿರ್ತಕ್ಕಂಥ ಟ್ಯಾಂಕಿಗೆ ನೀರಿನ ಮೇಲೆ ಏರ್ತಾ ಇಲ್ಲ. ಹೀಗಾಗಿ ಆ ಸಮಸ್ಯೆನ ಬಗೆಹರಿಸಲಿಕ್ಕೆ ನಮ್ಮಿಂದ ಆಗ್ತಲ್ಲ. ನೀವೇ ಶಾಲೆಯಲ್ಲಿರ್ತಕ್ಕಂಥ ಫಂಡ್ ಅನ್ನ ಬಳಕೆ ಮಾಡಿಕೊಂಡು ಒಂದು ಮೋಟರ್ ವ್ಯವಸ್ಥೆ ಆಗಿರ್ತಕ್ಕಂಥದ್ದಾಗಿರ್ಲಿ ಅಥವಾ ಬೇರೆ ಬೇರೆ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡ್ಲಿ ಅಂತೇಳಿ ನೀರಿನ ವ್ಯವಸ್ಥೆ ಬಗ್ಗೆ ಹೇಳ್ತಾರೆ. ಆದ್ರೆ ಸುಮಾರು 15 ದಿನಗಳಿಂದ ಶಾಲೆ ಆರಂಭವಾಗಿದೆ. ಆದ್ರೆ ಮಕ್ಕಳು ಪ್ರತಿನಿತ್ಯ ಕೂಡ ಕುಡಿಯುವ ನೀರಿಗೆ ಮನೆಯಿಂದಲೇ ಬಾಟಲ್ ಅನ್ನ ತರಬೇಕು. ಪ್ಲೇಟ್ ಅನ್ನ ತೊಳಿಬೇಕಾದಂತ ಸಂದರ್ಭದಲ್ಲಿ ಮೊದಲೇ ಶಿಕ್ಷಕರು ಕೂಡ ಒಂದು ತರಗತಿಯನ್ನ ಬಿಟ್ಟು ಒಂದು ಆದ್ರೆ ಪಾತ್ರೆಯಲ್ಲಿ ಕೂಡ ನೀರನ್ನ ಸಂಗ್ರಹಣೆ ಮಾಡ್ತಾರೆ. ಆನಂತರ ಒಬ್ರು ಶಿಕ್ಷಕರೇ ಕೂಡ ನೀರ್ ಹಾಕುವಂತ ಪರಿಸ್ಥಿತಿ ಕೂಡ ಸದ್ಯ ನಿರ್ಮಾಣ. ನಾಗರಾಜ್ ಮಾತಾಡಿಸ್ತೀನಿ. ಇದೀಗ ಇಲ್ಲಿನ DDP ಆಗಿರುವಂತಹ ಮೋಹನ್ ದಂಡಿನ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್, ಈಗ ಹಾವೇರಿಯ ರಟ್ಟೆಹಳ್ಳಿ ಸ್ಕೂಲಲ್ಲಿ ಮಕ್ಕಳು ಪ್ರತಿನಿತ್ಯ, ಅಲ್ಲಿ ಕಡೂರು ಸರ್ಕಾರಿ ಶಾಲೆ, ಅಲ್ಲಿ ಪ್ರತಿನಿತ್ಯ ನೀರಿಗಾಗಿ ಪರದಾಡಬೇಕು. ಕುಡಿಯೋದಕ್ಕೂ ನೀರಿಲ್ಲ, ಪ್ಲೇಟ್ ತೊಳೆಯೋದಕ್ಕೂ ಇಲ್ಲ, ಯಾವುದಕ್ಕೂ ಇಲ್ಲ, ಜೊತೆಗೆ ನಾಯಿಗಳ ಕಾಟ ಬೇರೆ. ಸೊ ಈ ಸಮಸ್ಯೆ ನಿಮ್ ಗಮನಕ್ಕೆ ಬಂದಿದೆಯಾ? ಹೌದು, ಗೊತ್ತಾಗಿದೆ ಮೇಡಮ್. ಈಗ ಆಲ್ರೆಡಿ ನಾವು ಅಲ್ಲಿ PD ಅವರಿಗೆ ಹೇಳಿದ್ದೇವೆ. ಅಲ್ಲಿ ನೀರಿನ ಈಗ ಬೇಸಿಗೆ ಆಗಿಂದ ಸ್ವಲ್ಪ ನೀರಿನ ಶಾರ್ಟೇಜ್ ಆಗಿದೆ ಅಂತ ಹೇಳಿದ್ರು. ಅಲ್ಲಿ ಉಳಿದು 2 ದಿನದೊಳಗೆ ನೀರಿನ ವ್ಯವಸ್ಥೆ ಮಾಡಂತ ಹೇಳಿ ಮೇಡಮ್. ಸೋಮವಾರದಿಂದ ಸರಿ ಆಗ್ತದೆ ಮೇಡಮ್.
ಓಕೆ, ಅಂದ್ರೆ ಈಗ ಮಳೆಗಾಲದಲ್ಲೂ ಕೂಡ ಈಗ ಒಂದ್ ಕಡೆ ಮಳೆ ಇನ್ನೂ ಶುರುವಾಗಿಲ್ಲ ಮೇಡಮ್, ಇನ್ನೂ ಬಿಸಿಲಿದೆ, ಮಳೆ ಇನ್ನೂ ಶುರುವಾಗಿಲ್ಲ. ಸೊ ಬೋರ್ ಅಲ್ಲಿ ನೀರ್ ಕಡಿಮೆ ಆಗೈತೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಬೇರೆ ಕಡೆಯಿಂದ ವ್ಯವಸ್ಥೆ ಮಾಡಿ 2 days ನಲ್ಲಿ ನೀರಿನ ವ್ಯವಸ್ಥೆ ಮಾಡ್ತಂದ್ರೆ ಮೇಡಮ್. ಈಗ ಸ್ಕೂಲ್ ಶುರುವಾಗಿ ಈಗ 10 days ಆಯ್ತು ಮೇಡಮ್. ಹೌದು, ಅಷ್ಟೊಂಗೆ ಎಲ್ಲ 2 ದಿನದಾಗ ಸರಿ ಮಾಡ್ತಾ ಇದ್ದಾರೆ, ಸರಿ ಆಗ್ತದೆ ಮೇಡಮ್. ಓಕೆ, ಅಂದ್ರೆ ಸೋಮವಾರದಿಂದ ಮಕ್ಕಳಿಗೆ ಯಾವುದೇ ರೀತಿ ಸಮಸ್ಯೆ ಇರಲ್ಲ, ನೀರಿಗಾಗಿ ಪರದಾಟ ಇಲ್ಲ. ಬಿಯೂರ್ಗೆ ಹೇಳ್ತೇನೆ, ಅವರು ವಿಸಿಟ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡುತ್ತೆ ಅಂತಾರೆ ಮೇಡಮ್. ಸೋಮವಾರ ಯಾವ ತೊಂದರೆ ಇಲ್ಲ ಮೇಡಮ್. ಓಕೆ, ನಿಮ್ಗೆ ಗಮನಕ್ಕೆ ಯಾವಾಗ ಬಂತು ಸರ್ ಇದು? ಅದು ಮೊನ್ನೆ ಶುಕ್ರವಾರ ಬಂದಿದ್ರು. ಓಕೆ, ಅಂದ್ರೆ ಶನಿವಾರ ಪರವಾಗಿಲ್ಲ, ಸಂಡೇ ರಜಾ ಇದೆ, ಹಾಗಾಗಿ ಸೋಮವಾರದಿಂದ ಎಲ್ಲಾ ವ್ಯವಸ್ಥೆಗಳಾಗತ್ತೆ ಅಂತ ನೀವು ಎಲ್ರಿಗೂ ಅವರು ವಿಸಿಟ್ ಮಾಡಿ ಅದನ್ನ ರಿಪೋರ್ಟ್ ಮಾಡ್ತಿದ್ದಾರೆ. ಏನ್ ಸಮಸ್ಯೆ ಇರೋದೇನ್ ಸರ್ ಅಲ್ಲಿ? ಅಲ್ಲಿ ಸ್ವಲ್ಪ ನೀರಿಂದು ಶಾರ್ಟೇಜ್ ಆಗಿದೆ. ಅಲ್ಲ, ನೀರಂದ್ರೆ ಯಾಕೆ ಅಲ್ಲಿ ಬೋರ್ವೆಲ್ ಇಲ್ವಾ ಅಥವಾ ಬೇರೆ ವ್ಯವಸ್ಥೆಗಳು ಇಲ್ವಾ, ಅಲ್ಲಿ ನಲ್ಲಿಗಳ ವ್ಯವಸ್ಥೆ ಇಲ್ವಾ, ಹೇಗೆ ಅಂತ? ಅದು JJM ನಡಿಲಿ ಮಾಡ್ಬೇಕಿತ್ತು ಮೇಡಮ್, ಅವ್ರ ಗ್ರಾಮ ಪಂಚಾಯತಿಂದ. ಅದು PDO ಅವರಿಗೆ ಗಮನಕ್ಕೆ ತಂದಿದ್ದೇವೆ, ಅವ್ರು ಅದನ್ನ ಸರಿ ಮಾಡಿ ಕೊಡ್ತಾರೆ ಅಂದ್ರೆ ನೀರಿಂದ ಶಾರ್ಟೇಜ್ ಆಗಿದೆ, ಅದು ಸರಿ ಮಾಡಿ ಹುಡುಗರಿಗೆ ಕುಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತಾರೆ ಅಂತ ಹೇಳಿದ್ರು. ಸೊ ಆದಷ್ಟು ಬೇಗ ಈ ಒಂದು ಸಮಸ್ಯೆ ಪರಿಹಾರ ಆಗ್ಲಿ ಸರ್. ನಾವು ಕೂಡ ಫಾಲೋ ಅಪ್ ಮಾಡ್ತೀವಿ, ನಮ್ಮ ರಿಪೋರ್ಟರ್ ಕೂಡ ಇದ್ರ ಬಗ್ಗೆ ಮಾಹಿತಿ ನಿಮ್ಮಿಂದ ಪಡ್ಕೊಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಓಕೆ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗೆ.